ನಮ್ಮ ಈ ಭಾರತ ಭೂಮಂಡಲದಲ್ಲಿ ಬೆಲೆ ಯಾರಿಗೆ ಅಂತ ಕೇಳಿದರೆ ತಂದೆ ತಾಯಿಗಳಿಗೆ ಬಹಳ ಯಾರು ಮಕ್ಕಳು ನೋಡಿಕೊಂಡು ಹೋಗ್ತಾ ಇದ್ದಾರೆಯೋ, ಗೌರವಿಸ್ತಾ ಇದ್ದಾರೆಯೋ, ಆಜ್ಞೆ ಪಾಲನೆ ಮಾಡ್ತಾ ಇದ್ದಾರೆಯೋ ಅಂಥ ಮಕ್ಕಳು ಎಂದೂ ಇವತ್ತು ಈ ಭೂಮಿ ಒಳಗೆ ಅವ್ರಿಗೆ ಯಾವ ಕೊರತೆ ಇರೋದಿಲ್ಲ ಅನ್ನೋ ಮಾತನ್ನು ಇಲ್ಲಿ ಹೇಳಬೇಕಾಗುತ್ತೆ. ಯಾವ ಮಹಾಂತನ ಕಂದನಾಗಿರುವ, ಮಹಾಂತನ ಕೃಪೆಯನ್ನು ಪಡೆದುಕೊಂಡಂಥ 12 ವರ್ಷ ದುಡಿದು ಇವತ್ತು ಮಹಾಂತನ ಆಶೀರ್ವಾದ ಪಡೆದುಕೊಂಡಂಥ ಮಡಿವಾಳೇಶ್ವರ ಬಿದ್ನೂರ ಗ್ರಾಮದಲ್ಲಿ ಜನ್ಮ ಎತ್ತಿ ಮಹಾಂತನ ಕೃಪೆಯನ್ನು ಪಡೆದುಕೊಂಡು ಯಾವ ಕಡ್ಕೋಳದೊಳಗೆ ಅರಳಿ ನಾಡಿನಾದ್ಯಂತಕ್ಕೂ ಅನುಭವದ ಅಮೃತವನ್ನು ಉಳಿಸಿದ ಏಕೈಕ ಯಾರಾದರೂ ಕೇಳಿದರೆ ಅದು ಮಡಿವಾಳಪ್ಪ ಅಂತ ಹೇಳಬೇಕಾಗುತ್ತೆ. ಅದನ್ನ ಪ್ರಭುದೇವರು ಬಹಳ ಸುಂದರವಾಗ ಭಕ್ತಿಗೆ ಭಗವಂತ ಒಲಿತಾ ಇದ್ದಾನೆ. ಹಣಕ್ಕಲ್ಲ, ಆಸ್ತಿಗಲ್ಲ, ಏನಾದರೂ ಕೊಟ್ಟರಲ್ಲ, ಭಕ್ತಿಗೆ ಭಗವಂತ. ಹೊನ್ನಿಗೂ ಬಂದಾತನಲ್ಲ, ಮಣ್ಣಿಗೂ ಬಂದಾತನಲ್ಲ, ಶನಕ್ಕೂ ಬಂದಾತನಲ್ಲ. ಯಾವ ತೆಗ್ನೂರ ಗ್ರಾಮದ ಭಕ್ತರ ಭಕ್ತಿಯ ಪಥವ ತೋರಿ ಯಾವ ಮಹಾಂತ ಮಡಿವಾಳೇಶ್ವರ ಪುರಾಣವನ್ನ ಗರುಡ ಶಿವಲಿಂಗಯ್ಯ ಒಟುಗಳ ಯಾವ ಪುರಾಣಿಕರ ಮುಖದಿಂದ ಇವತ್ತು ಏನು ಮಹಾಂತ ಮಡಿವಾಳೇಶ್ವರ ಪುರಾಣವನ್ನು ನೆರವೇರಿ ನಿಮ್ಮ ಭಕ್ತಿಗೆ ಭಗವಂತ ಒಲಿದು ಬಂದಿದ್ದಾನೆ ಅನ್ನೋ ಮಾತನ್ನ ಇಲ್ಲಿ ಹೇಳಬೇಕಾಗುತ್ತೆ. ಇವತ್ತು ನಿಜವಾಗಿ ನಾನು ಜಿಡ್ಗಿಗೆ ಹೋಗಿದ್ದೆ. ಜಿಡ್ಗಿಗೆ ಹೋಗಿ ಬಂದು ಅದೇ ಸ್ನಾನ ಮಾಡಿ ಕುಳಿತುಕೊಂಡಿದ್ದೆ. ಇಲ್ಲಿ ಮಕ್ಕಳು ಬಂದರು, 4-5 ಜನ ಮಕ್ಕಳು ಬಂದ. ಅಜ್ಜವ್ರೆ, ಇವತ್ತು ಮಡಿವಾಳೇಶ್ವರ ಯಾವ ತೊಟ್ಟಲು ಕಾರ್ಯಕ್ರಮ ತಾವು ಬರಲೇಬೇಕಂತ ಕೇಳ್ಕೊಂಡ್ರು. ಶಿವಲಿಂಗಯ್ಯ ಗರುರವರು ಯಾವ ಮಡಿವಾಳೇಶ್ವರ ಅನುಭವಿ ಮಡಿವಾಳಪ್ಪ ಮಹಾಂತ ಮಡಿವಾಳ ಹೇಳಿದಂಥ ಮಾತನ್ನ ಏನು ಹೇಳಲಿ ಅವತಾರವ, ಮಹಾಂತಪುರದ ವಿಸ್ತಾರವ, ಮಹಾಗುರು ಮಹಾಂತ ಯೋಗ್ಯವ, ಆತನ ಪಾದಕ ವಂದನ ಬಾರವ. ಏನು ತೆಗ್ನೂರು ಗ್ರಾಮದವರು ಮಹಾಂತನ ಕಂದನಾಗಿರ್ತಕ್ಕಂಥ ಮಡಿವಾಳೇಶ್ವರ ಪುರಾಣವನ್ನು ಕೇಳಿ ಏನು ಪಾವನರಾಗಿದ್ದಾರಲ್ಲ ಅಂಥ ಮಹಾಂತನ ಕೃಪೆಯನ್ನು ಪಡೆದುಕೊಂಡಂಥ ಯಾವ ಮಡಿವಾಳೇಶ್ವರ ಪುರಾಣ ಕೇಳಿ ಜೀವನದುದ್ದಕ್ಕೂ ನಿಮ್ಮ ಜೀವನ ಹೇಗಾಗಿದೆ ಕೇಳಿದರೆ ಸಾಗರದ ಹಾಗೆ ಆಗಿದೆ. ಸಾಗರ ಸೂಚಿ ಏನು ಹರಿತಾ ಇದೆಯಲ್ಲ, ಎಲ್ಲ ಕಡೆಗೆ ನೋಡ್ತಾ ಇದ್ದೀರಿ, ಮಳೆ ಹೆಚ್ಚಾಗಿ ಸಾಗರ ತುಂಬಿದೆ. ಹಾಗೆಯೇ ಇವತ್ತು ಯಾವ ತೆಂಗಡೂರ ಗ್ರಾಮದ ಅಟ್ಲಾಂಟಿಕ್ ಸಾಗರ ನೋಡಿದರೆ ತುಂಬಿ ಹರಿಯುವಂಥ ಭಕ್ತಿಯ ಸಾಗರ ಎಲ್ಲಿಯಾದರೂ ಹರಿತಾ ಇದೆ ಕೇಳಿದರೆ ಅದು ತೆಂಗಡೂರ ಗ್ರಾಮದ ಭಕ್ತರ ಭಕ್ತಿ ಹರಿತಾ ಇದೆ ಅನ್ನೋ ಮಾತನ್ನು ಸನಾತನ ಧರ್ಮ ಹೇಳ್ತಾ ಇದೆ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಎನ್ನುವ ಮಾತನ್ನು ನಮ್ಮ ಸನಾತನ ಧರ್ಮ ಹೇಳ್ತಾ ಇದೆ. ಹಾಗೆ ವಚನ ಪಾಲನೆ ಮಾಡೋಕ್ಕೋಸ್ಕರ ದಶರಥನ ಕಂದ ರಾಮ ಯಾವ ಕೈ ಕೊಟ್ಟ ವಚನವನ್ನು ಪಾಲನೆ ಮಾಡಿಕೊಂಡು ಬೇಕು. ತಂದೆ ವಚನ ಪಾಲನೆ ಮಾಡಿಕೊಂಡು ನಮ್ಮ ತಂದೆಗೆ ಬೆಲೆ ತರಬೇಕು. ಜೀವನದುದ್ದಕ್ಕೂ ಸತ್ಯ ಹರಿಶ್ಚಂದ್ರ ರಾಜನ ಹ್ಯಾಗೆ ಕತೆ ಉಳಿದಿದೆಯೋ ಹಾಗೆ ದಶರಥ ರಾಮನ ಕಂದನ ಕತೆ ಉಳಿಬೇಕೆನ್ನೋ ದೃಷ್ಟಿಯಿಂದ 14 ವರ್ಷ ವನವಾಸಕ್ಕೆ ಹೋದ ಯಾರು? ರಾಮ. ಹಾಗೆ ನೀವತ್ತು ನಮ್ಮ ಈ ಭಾರತ ಭೂಮಂಡಲದಲ್ಲಿ ಬೆಲೆ ಯಾರಿಗೆ ಕೇಳಿದರೆ
ತಂದೆ ತಾಯಿಗಳಿಗೆ ಬಹಳ ಯಾರು ಮಕ್ಕಳು ನೋಡಿಕೊಂಡು ಹೋಗ್ತಾ ಇದ್ದಾರೆಯೋ, ಗೌರವಿಸ್ತಾ ಇದ್ದಾರೆಯೋ, ಆಜ್ಞೆ ಪಾಲನೆ ಮಾಡ್ತಾ ಇದ್ದಾರೆಯೋ ಅಂಥ ಮಕ್ಕಳು ಎಂದೂ ಇವತ್ತು ಈ ಭೂಮಿ ಒಳಗೆ ಅವ್ರಿಗೆ ಯಾವ ಕೊರತೆ ಇರೋದಿಲ್ಲ ಅನ್ನೋ ಮಾತನ್ನು ಇಲ್ಲಿ ಹೇಳಬೇಕಾಗುತ್ತೆ. ಇವತ್ತು ನಾವು ಜಿಡಗ ಗ್ರಾಮಕ್ಕೆ ಹೋಗಿದ್ದೀವಿ. ನಾನು ಒಕ್ಕಲ್ತನದಲ್ಲಿ ಬಹಳ ನಮ್ಮ ವೀರಭದ್ರ ಪಾಟೀಲ ಚಿರಂಜೀವಿ ಬಂದಿದ್ದಾರೆ, ಮಾಂತ ಅವ್ರ ಹೆಸರು ಮಾಂತ. ಅವ್ರು ಭಾಳ ನೋಡ್ಕೋತಿರು ಮಾಂತಗೂ. ಇಲ್ಲಿ ಮೊದಲಿಗೆ ತೆಕ್ನೂರು ಗ್ರಾಮಕ್ಕೆ ಬರಬೇಕಾಗಿದ್ರೆ ಚನ್ನಬಸಪ್ಪ ಪಾಟೀಲ್ ಇದ್ರು, ಅವ್ರ ಹಳೆಯದೇರು ಹೈನೂರು ಹಳೆಯವ ಚನ್ನಬಸಪ್ಪ ಪಾಟೀಲ ಮತ್ತು ಅಪ್ಪಾರಾವ್ ಪಾಟೀಲ್ ಹೀಗೆಲ್ಲ ಸಮಸ್ತ ಗ್ರಾಮಸ್ಥರು ನಡೆದುಕೊಳ್ತಾ ಇದ್ರು. ನಾನು ಇನ್ನೂ ಅವಾಗ 22 ವಯಸ್ಸು. ಚಕ್ಕಡಿ ಅವಾಗ ಸೈಕಲ್ ಮೋಟ್ ಇರಲಿಲ್ಲ, ಜೀಪ್ ಇರಲಿಲ್ಲ, ಏನು ಕಾರ್ ಇರಲಿಲ್ಲ. ಚಕ್ಕಡಿ ಮೇಲೆ ಬರ್ತಾ ಇದ್ದೀವಿ. ಚಕ್ಕಡಿಯಲ್ಲಿ ಸಂಚಾರ ಮಾಡಿ ನಮ್ಮ ಜಾತ್ರಾ ಮಹೋತ್ಸವ ನೆರವೇರಿಸ್ಕೊಂಡು ಹೋಗ್ತಾ ಇದ್ದೀವಿ. ಆ ಕಾಲಕ್ಕೆ ಬಂದಿದ್ದೀವಿ. ಯಾವ ವೀರಭದ್ರ ಪಾಟೀಲ, ಅಪ್ಪಾರಾವ್ ಪಾಟೀಲ್ ಎಲ್ಲ ನಾವು ಕೂಡಿಕೊಂಡು ಚಕ್ಕಡಿ ಒಳಗೆ ಬಂದು ನಿಮ್ಮ ಗ್ರಾಮದಿಂದ 10-15 ಚೀಲ ಸಜ್ಜೆಯ ಭತ್ತವನ್ನು ತೆಗೆದುಕೊಂಡು ಜಾತ್ರಾ ನಡೆಸಿಕೊಂಡು ಬಂದೀವಿ. ಅಂಥ ಗ್ರಾಮ ಯಾವುದಾದ್ರೂ ಕೇಳಿದರೆ ಅದು ತೆಕ್ನೂರೇ ಗ್ರಾಮ ಅಂತ ಹೇಳಬೇಕಾಗುತ್ತೆ. ಅದನ್ನೇ ಈಗ ನಮ್ಮನ್ನು ಬರಮಾಡಿಕೊಳ್ತಾ ಇದೆ. ಅದಕ್ಕೋಸ್ಕರ ಯಾವ ಮಡಿವಾಳೇಶ್ವರ ಪುರಾಣ ಏನು ಹಚ್ಚಿದಿರಲ್ಲ, ಅದಕ್ಕೆಲ್ಲ ತೆಕ್ನೂರು ಗ್ರಾಮದ ಸಮಸ್ತ ಮಾತೆಯರಿಗೂ ಗಂಗಮ್ಮ ತಾಯಿಯ ಆಶೀರ್ವಾದ, ಮಹಂತನ ಆಶೀರ್ವಾದ. ಹಿಂದೆ ಬಂದಾಗಲೂ ಮಳೆ ಬಂದಿತ್ತು, ಮಳೆ ಹರಿದು ಹೋಯಿತು ನೀರ ಇದೇ ಕಾರ್ಯಕ್ರಮದಾಗ. ಈಗಲೂ ಕೂಡ ಯಾವ ಮಹಂತ ಮಡಿವಾಳೇಶ್ವರ ಲಕ್ಷ್ಮೀ ತಾಯಿ ನಿಮ್ಮ ಜೀವನದ ಉದ್ದಕ್ಕೂ ಸಾಗರದಷ್ಟು ಸಂಪತ್ತು ಕೊಟ್ಟು ಹರಿಸಿ ಬಾಳಲಿ ಅನ್ನೋ ಮಾತನ್ನು ಹೇಳುತ್ತಾ ನನ್ನ ಆಶೀರ್ವಾದ ವಚನವನ್ನು ಇಲ್ಲಿಗೆ ವಿರಾಮ ಕೊಡ್ತಾ ಇದ್ದೆ.